ಒಳ್ಳೆ ಒಳ್ಳೆ ನಮ್ಮ ದೇಶ ಗೀತೆಗಳು ಮತ್ತು ರಾಷ್ಟ್ರ ನಾಡಗೀತೆಗಳನ್ನ, ನಾಡಿನ ಭಾವಗೀತೆಗಳನ್ನ ಹಾಡುವಂತ ಕೆಲಸವನ್ನು ಮಾಡ್ತಾರೆ. ದಯವಿಟ್ಟು ತಾವೆಲ್ಲರೂ ಕೂತ್ಕೊಂಡು ಕೇಳ್ಕೊಳ್ಳಿ. ಈಗ ಎಲ್ಲರೂ ಊಟ ಮಾಡಿ ಕೂತ್ಕೊಂಡ್ರೆ ಇನ್ನು ಮಾತನಾಡ್ಲಿಕ್ಕಿದ್ದಾರೆ, ಬಹಳಷ್ಟು ಜನ ಮಾತನಾಡ್ಲಿಕ್ಕಿದ್ದಾರೆ. ಇನ್ನು OSB ದತ್ತ ಅವರು ಇನ್ನು ಬರ್ತಾನೆ ಇದ್ದಾರೆ. ಮತ್ತೆ ಶೈಲೇಶ್ ಪೂಜಾರಿ ಅವರು ಇಲ್ಲೂ ಕೈ ಕಾಣಿಸ್ತಾರೆ. ಕ್ರಾಂತಿಯತ್ತ ಮುಖ ಮಾಡಬೇಕಾಗ್ತದೆ. ನಮಗೆ ನ್ಯಾಯವನ್ನ ಕೊಟ್ಟಿಲ್ಲ ಅಂತ ಹೇಳಿದ್ದಾದ್ರೆ ಕ್ರಾಂತಿಯತ್ತ ಹೆಜ್ಜೆ ಹಾಕ್ಬೇಕಾಗ್ತದೆ. ನಾವು ಸೀದಾ ನೇರವಾಗಿ ಇಷ್ಟು ದಂಡನ್ನ ಕರ್ಕೊಂಡು ವಿಧಾನಸೌಧಕ್ಕೆ ಹೋಗಿ ನಮ್ಮ ಬೇಡಿಕೆ 17 ಬೇಡಿಕೆ ಇದೆ. ಅದ್ರ ಬಗ್ಗೆ ನೀವು ಚರ್ಚೆ ಮಾಡಿ ಆಮೇಲೆ ಮಾಡಿ. 27 ಬೇಡಿಕೆ ಇದೆ, ಅದನ್ನ ಚರ್ಚೆ ಮಾಡಿ. ಆದ್ರೆ ನಾಳೆಯಿಂದಲೇ ನಮ್ಮಲ್ಲಿ ಯಾವ ಕಾರಣಕ್ಕೂ ರೈಡ್ಸ್ಗಳು ಆಗಬಾರ್ದು, ರೈಡ್ಗಳು ಆಗಬಾರ್ದು, ಸಮಸ್ಯೆ ಆಗಬಾರ್ದು. ಯಾವುದೇ GB ಅಧಿಕಾರಿ ದಬ್ಬಾಳಿಕೆ ನಡೆಸಬಾರದು, ಯಾವುದೇ ಪೊಲೀಸ್ ಅಧಿಕಾರಿಗಳು ದಬ್ಬಾಳಿಕೆ ನಡೆಸಬಾರದು, ಯಾರೇ ರೌಡಿಗಳು ದಬ್ಬಾಳಿಕೆ ನಡೆಸಬಾರದು. ಇದಿಷ್ಟು ಭರವಸೆಯನ್ನು ಕೊಡಿ ನಾವಿದು ಹೊರಡ್ತೇವೆ. ಅದಿಲ್ಲ ಅಂತ ಹೇಳಿದ್ದೇವೆ ಅಂದ್ರೆ ಹೋರಾಟದ ರೂಪನೇ ಬದಲಾಗ್ತದೆ. ಒಬ್ಬೊಬ್ರು ಇರ್ತಾರೆ, ಗಲಾಟೆ ಆಗುತ್ತೆ, ಯಾರು ಒಂದು ಟೀಮ್ ಅಲ್ಲಿಲ್ಲ, ಯಾರು ಒಗ್ಗಟ್ಟಿಲ್ಲ. ಈಗ ಏನಾಗುತ್ತೆ ಅಂದ್ರೆ ಇವರು ಇಂಡಿವಿಜುವಲ್, ಇವರೊಬ್ಬರೇ ಅಲ್ಲ, ನೀವೆಲ್ಲ ಒಂದು ಟೀಮೇ, ಎಲ್ಲರೂ ಹೋರಾಡ್ಬೇಕು. ಯಾಕಂದ್ರೆ ಬೇಕರಿ ಅಂದ್ರೆ 10 ವರ್ಷದಿಂದ ಅನ್ನ ತಿಂದಿದ್ದೀವಿ ನಾವು. ಬೇಕರಿ ವಿಷಯದಲ್ಲಿ ಏನಾಗುತ್ತೆ ಅಂದ್ರೆ ಯಾರು ಇರಲ್ಲ. ಸಿಗರೇಟಿಗಲ್ಲಿ 50 ಪೈಸೆ ಲಾಭ ಇರುತ್ತೆ, 1 ರೂಪಾಯಿ ಲಾಭ ಇರುತ್ತೆ, ಯಾರು ಕಷ್ಟಗಳೇ ಜಾಸ್ತಿ ಇರುತ್ತೆ. ಈ ವಿಷಯದಲ್ಲಿ ಹೇಳ್ಬೇಕಾದ್ರೆ ರವೀಣ್ ನಾವು ಫಸ್ಟ್ ಇಂದ ಬೇಕರಿ ವಿಷಯ ಗಲಾಟೆ ಮಾಡಿದ್ರೆ ನಾವು ಹೇಳಿದೆ, ಬೇಕರಿ ಅವರಿಗಾಗಿ ಹೋಟ್ಲಲ್ಲಿ ತುಂಬಾ ಜನ ನಿಲ್ತಾರೆ. ಯಾಕಂದ್ರೆ ಹೋಟ್ಲಲ್ಲಿ 5 ಜನ ಇರ್ತಾರೆ, 20 ಜನ ಇರ್ತಾರೆ, ಹೋಗ್ತಾರೆ. ಬೇಕರಿಯಲ್ಲಿ ಯಾರು ಇರಲ್ಲ, ಒಬ್ಬೊಬ್ಬರೇ ಇರ್ತೀರಾ, ನಿಮ್ಮಲ್ಲಿ ಟೀಮ್ ವರ್ಕ್ ಇಲ್ಲ, ಇರ್ತಾನೆ. ಅದರಿಂದ ಯಾರು ಒಗ್ಗಟ್ಟಿಲ್ಲ ನಿಮ್ಮಲ್ಲಿ. ಈಗ ಒಗ್ಗಟ್ಟು ಬಂದಿದ್ದೀರಾ, ಅದನ್ನ ದೊಡ್ಡ ಮಟ್ಟಕ್ಕೆ ತಗೋಗಿ ನಿಮ್ಮಲ್ಲಿ ಒಂದು ಗ್ರೂಪ್ ನ ಲೀಡರ್ ಮಾಡ್ಕೊಳ್ಳಿ. ಆ ಲೀಡರ್ನ ಬೆಳೆಸಿ ಅದರಲ್ಲಿ ನಿಮ್ಮ ಕಷ್ಟಗಳನ್ನ ಹೇಳ್ಕೊಳ್ಳಿ, ಅದನ್ನ ಕ್ಲಿಯರ್ ಮಾಡ್ಕೊಳ್ಳಿ. ಯಾಕಂದ್ರೆ ಇವಾಗಿನ ರೂಲ್ಸ್ಗಳು ತುಂಬಾ ಇದೆ. ಬೇಕರಿಯಲ್ಲಿ ಏನಾಗುತ್ತೆ ಅಂದ್ರೆ ತುಂಬಾ ನಿಮ್ಗೆ ವರ್ಷಕ್ಕೊಂದು 6 ತಿಂಗಳು ಕೇಸ್ ಹಾಕ್ತಾರೆ, ನಿಮ್ಮನ್ನ ಕರ್ಕೋಗ್ತಾರೆ, ಎಳ್ಕೋಗ್ತಾರೆ. ನೀವು ಎಷ್ಟೋ ಜನ ಪೆಟ್ಟು ತಿಂದಿದ್ದೀರಾ, ತಿಂದು ಇಲ್ಲಿ ಹೇಳ್ಕೊಳಕ್ಕಿಲ್ಲ, ನಾಚಿಕೆ. ಯಾಕಂದ್ರೆ ನಿಮ್ ಬಂಡವಾಳ ಹಾಕೊಟ್ಟು ನೀವು ಪೆಟ್ಟು ತಿನ್ನುವರು ತುಂಬಾ ಜನ ಇದ್ದೀರಾ, ನಾನು ಹೇಳೋ ಲೆಕ್ಕಾಚಾರ ಇಲ್ಲ. ನಿಮ್ಮಲ್ಲಿ ಲೀಡರ್ಶಿಪ್ ಒಬ್ರು ಬಂದ್ರೆ ಅದರಿಂದ ನಿಮ್ಗೆ ಏನಾಗುತ್ತೆ ಅಂದ್ರೆ